ಬೆಂಗಳೂರಿನಲ್ಲಿ ಪ್ರೀತಿ ಹೆಸರಲ್ಲಿ ಯುವತಿಗೆ ಮೋಸ ಮಾಡಲಾಗಿದೆ. ಠಾಣಾ ಮೆಟ್ಟಿಲೇರಿದ ಯುವತಿ ಪ್ರಿಯಕರನ ಬಂಧನ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಪ್ರೀತಿಯ ಹೆಸರಲ್ಲಿ ಯುವತಿಗೆ ಯುವಕ ಮೋಸ ಮಾಡಿದ್ದಾನೆ. ಸದ್ಯಕ್ಕೆ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪ್ರಿಯಕರನ ಬಂಧನ ಆಗಿದೆ. ಬಾಗಲಗುಂಟೆ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನ ಆಗಿರುವಂಥದ್ದು. ಶುಭಾಂಶು ಶುಕ್ಲಾ ಬಂಧಿತ ಆರೋಪಿ. ಸಂತ್ರಸ್ತೆ ಕುಟುಂಬಸ್ಥರ ಪರಿಚಯ ಮಾಡಿಕೊಂಡಿದ್ದ ಈ ಶುಭಾಂಶು ಶುಕ್ಲಾ ಆಗಾಗ ಯುವತಿಯ ಮನೆಗೂ ಬಂದು ಹೋಗ್ತಾ ಇದ್ದ. ಒಂದಷ್ಟು ಮಾತುಕತೆಯನ್ನು ಕೂಡ ಸಂತ್ರಸ್ತೆ ಯುವತಿಯ ಮನೆಯವರ ಜೊತೆ ಮಾತಾಡ್ಕೊಳ್ತಾ ಇದ್ದ. ಪೋಷಕರಿಗೆ ಮುಂಬೈಗೆ ಹೋಗೋದಾಗಿ ಯುವತಿ ಹೇಳಿರ್ತಾಳೆ. ಆದರೆ ಆಕೆ ಮುಂಬೈಗೆ ಹೋಗದೆ ಶುಭಾಂಶು ಶುಕ್ಲಾ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಬೆಂಗಳೂರಿನಲ್ಲಿರ್ತಾಳೆ. ಬೆಂಗಳೂರಿನ ಶುಭಾಂಶು ಶುಕ್ಲಾ ಫ್ಲ್ಯಾಟ್ನಲ್ಲಿ ಯುವತಿ ವಾಸ ಮಾಡ್ತಾ ಇರ್ತಾಳೆ. ನಾನು ಮುಂಬೈಗೆ ಹೋಗ್ತೀನಿ, ಕೆಲಸ ಸಿಕ್ಕಿದೆ ಅಂತ ಹೇಳ್ಕೊಂಡು ಪೋಷಕರಿಗೆ ಆಕೆ ಹೇಳಿರ್ತಾಳೆ. ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡ್ಕೊಳ್ತಾ ಇದ್ದಾಳೆ ಯುವತಿ. ಸದ್ಯಕ್ಕೆ ಯುವತಿ ಬಳಿ ಇದರ ಜೊತೆಗೆ 75 ಲಕ್ಷ ಹಣವನ್ನ ಈ ಆರೋಪಿ ಶುಭಾಂಶು ಶುಕ್ಲಾ ಪಡ್ಕೊಂಡಿದ್ದಂತೆ. ಶುಭಾಂಶುಗೆ ಮದುವೆ ಬಗ್ಗೆ ಯುವತಿಗೆ ಮಾಹಿತಿ ಗೊತ್ತಾಗುತ್ತೆ. ಶುಭಾಂಶು ಆಮೇಲೆ ಮದುವೆ ಆಗ್ತಾನೆ. ಸೊ ವಿಚಾರನ ಯುವತಿಗೆ ಆತ ಹೇಳಿರಲ್ಲ. ಯಾವಾಗ ಯುವತಿಗೆ ಮದುವೆ ವಿಚಾರ ಗೊತ್ತಾಗುತ್ತೆ, ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾಳೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪ್ರತಿನಿತ್ಯ ಯುವತಿಗೆ ಆತ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಇದರಿಂದ ಮನೆ ಬಿಟ್ಟು ಓಡಿ ಬಂದಿದ್ಲು ಸಂತ್ರಸ್ತ ಯುವತಿ. ಕುಟುಂಬಸ್ಥರಿಗೆ ಎಲ್ಲಾ ವಿಷಯವನ್ನ ಈಕೆ ಹೇಳಿರ್ತಾಳೆ. ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ಸಂಬಂಧ ಆರೋಪಿ ಶುಭಾಂಶು ಶುಕ್ಲನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಸತಿ ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದಿ ಇದು ಹೊಡಿತಿದ್ದ. ಆಮೇಲೆ ನಾನು ಏನಾದ್ರು ಹೆಂಗಾದ್ರು ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದ್ರು ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದ್ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತಗೊಂಡು ನಂದೆಲ್ಲ ಕಾಸು ತಗೊಂಡು ನನ್ನ ಲೈಫ್ ಎಲ್ಲ ಹಾಳು ಮಾಡ್ಬಿಟ್ಟ ಅವನು. ಆಮೇಲೆ ಇವನು ಬಂದ್ ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ತರನೇ ಒಂದು ಸುಮಾರು ಹುಡುಗಿಯರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳು ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ತರ ಮೋಸ ಮಾಡ್ತಿದ್ದೀನಿ ಎಲ್ಲರ ಜೊತೆ ನಿಂದು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನು ಗೊತ್ತಾಯ್ತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತಗೊಳ್ತಿದ್ದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಮಾದೇಶ್, ಸದ್ಯಕ್ಕೆ ಈ ಹುಡುಗಿ ಆ ಶುಭಾಂಶು ಶುಕ್ಲಾ ಜೊತೆ ಎಷ್ಟು ವರ್ಷಗಳಿಂದ ಲಿವಿಂಗ್ ಅಲ್ಲಿ ಇದ್ಲು, ಮದುವೆ ಆಗಿರೋ ವಿಚಾರ ಈಕೆಗೆ ಯಾವಾಗ ಗೊತ್ತಾಯ್ತು? ಧನುಶ್ರೀ, ಕಳೆದ 2-3 ವರ್ಷಗಳಿಂದಲೂ ಕೂಡ ಆರೋಪಿತ ಮತ್ತೆ ಸಂತ್ರಸ್ತೆ ಇಬ್ರು ಕೂಡ ಪರಿಚಯ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಪರಿಚಯ ಯುವತಿಯ ಕುಟುಂಬಸ್ಥರ ಜೊತೆಗೂ ಕೂಡ ಆತ ಒಡನಾಟ ಹೊಂದಿದ್ದ ಅಂತ ಹೇಳಿ ಗೊತ್ತಾಗಿದೆ. ಇವರು ವಿಚಾರ ಅವರಿಬ್ರು ಕೂಡ ಸ್ನೇಹಿತರು ಅಂತ ಹೇಳಿ ಕುಟುಂಬಸ್ಥರಿಗೂ ಅಂದ್ರೆ ಯುವತಿಯರ ಕುಟುಂಬಸ್ಥರಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಅದ್ರ ಬಗ್ಗೆ ಲೈಟ್ ಆಗಿ ತಿಳಿದುಕೊಂಡಿದ್ರು. ಆದ್ರೆ ಈತ ಯಾವಾಗ ಯುವತಿಯನ್ನ ಮನಪರಿವರ್ತನೆ ಮಾಡಿ ಬೇರೆ ಕಡೆ ಹೋಗೋಣ, ನಾವಿಬ್ರು ಕೂಡ ಸಪರೇಟ್ ಆಗಿ ವಾಸ ಇರೋಣ ಅಂತೇಳಿ ಆಕೆಯನ್ನ ನಂಬಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವರ ಮನೆಯವರಿಗೆ ಸುಳ್ಳು ಹೇಳಿಸಿ ಆಕೆಯನ್ನ ಕರ್ಕೊಂಡು ಹೋಗಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಮಹಾರಾಷ್ಟ್ರಕ್ಕೆ ಕೆಲಸವೊಂದರ ನಿಮಿತ್ತ ಆಗಿ ನಾನು ಹೋಗ್ತಿದ್ದೀನಿ ಅಂತೇಳಿ ಆಕೆಗೆ ಮನೆಯಲ್ಲಿ ಹೇಳಿಸಿ ಆಕೆಯನ್ನ ಕರ್ಕೊಂಡು ಹೋಗಿ ಬೆಂಗಳೂರಿನಲ್ಲಿಯೇ ಆತ ಒಂದು ಖಾಸಗಿ ಫ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು ಖಾಸಗಿ ಫ್ಲಾಟ್ ಅನ್ನ ಬಾಡಿಗೆ ತೆಗೆದುಕೊಂಡು ಆ ಒಂದು ಫ್ಲಾಟ್ ನಲ್ಲಿ ಜೀವನ ಮಾಡ್ತಿದ್ದ. ಜೊತೆಗೆ ಹಂತವಾಗಿ ಇದೇ ಯುವತಿಯಿಂದ ಸುಮಾರು 75 ಲಕ್ಷ ಹಣವನ್ನ ಆಕೆಯಿಂದ ಇಸ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡಿದ್ದೇನೆ. ಪ್ರತಿದಿನವೂ ಕೂಡ ಆಕೆಗೆ ಲೈಂಗಿಕವಾಗಿ ಬಳಸಿಕೊಳ್ಳೋದ್ರ ಜೊತೆಗೆ ಆತ ಕಿರುಕುಳವನ್ನು ಕೂಡ ಆಕೆಗೆ ಕೊಡ್ತಿದ್ದ, ಹಲ್ಲೆಯನ್ನು ಕೂಡ ಮಾಡ್ತಿದ್ದ ಅಂತೇಳಿ ಗೊತ್ತಾಗುತ್ತೆ. ಇಬ್ಬರ ಮಧ್ಯೆ ಇದ್ದಂತ ಜಗಳಗಳು ಜಾಸ್ತಿ ಆಗ್ತಿರುತ್ತೆ. ಇದೇ ಸಂದರ್ಭದಲ್ಲಿ ಆರೋಪಿಗೆ ಈ ಮುಂಚೆ ಮದುವೆ ಆಗಿತ್ತು, ಪತ್ನಿಯನ್ನ ಆತ ಬಿಟ್ಟು ಬಂದಿದ್ದ ಅನ್ನುವಂತ ವಿಚಾರ ಕೂಡ ಸಂತ್ರಸ್ತ ಯುವತಿಗೆ ಗೊತ್ತಾಗುತ್ತೆ. ಈ ಒಂದು ವಿಚಾರದ ಪ್ರಶ್ನೆ ಎತ್ತುವಂತ ಸಂದರ್ಭದಲ್ಲಿ ಸಾಕಷ್ಟು ಜಗಳಗಳು ಇಬ್ಬರ ಮಧ್ಯೆ ಜೋರಾಗುತ್ತೆ. ಜೊತೆಗೆ ಆಕೆಗೆ ಅಂದ್ರೆ ತನ್ನ ಪತ್ನಿಗೆ ತಾನು ಬೆವರ್ಸ್ಕೊಟ್ಟು ನಂತರ ನಾನು ಮತ್ತೆ ನಿನ್ನ ಜೊತೆನೆ ನಾನು ಜೀವನ ಮುಂದುವರಿಸ್ತೀನಿ ಅಂತೇಳಿ ಆರೋಪಿತ ಹೇಳ್ತಿರ್ತಾನೆ. ಆದ್ರೆ ಆತನ ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳು ಗೊತ್ತಾದಂತ ಸಂದರ್ಭದಲ್ಲಿ ಆಕೆ ಆತನ ಜೊತೆ ಬಿಟ್ಟು ತವ್ರ ಮನೆಗೆ ಬಂದಿರ್ತಾಳೆ. ಅಂದ್ರೆ ತನ್ನ ಮನೆಗೆ ಕುಟುಂಬಸ್ಥರ ಜೊತೆಗೆ ಬಂದಿರ್ತಾಳೆ. ಬಂದಂತ ಸಂದರ್ಭದಲ್ಲಿ ನಡೆದ ಘಟನೆ ಎಲ್ಲವನ್ನು ಕೂಡ ಕುಟುಂಬಸ್ಥರ ಜೊತೆ ಹೇಳಿಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.